ಇವ ರುದ್ರಂಗೆ ನಿಮ್ಮನ್ ಕಂಡ್ರೆ ಶಾಲೆ ಗೌರವ, ಅದಕ್ಕೆ ಹುಸಿ ಎದುರ್ಕೋತಾನೆ ಆಟೆಯ. ಒಂದೇ ಅಟ್ಟಿಲಿ ಇಟ್ಕೊಂಡು ಗಿರುತಿ ಅಂತ ಓಡಾಡ್ತೀಯ ಅಂತ ನಿನ್ನೆಲ್ಲಿ ಬೈತೀವಿ ಅಂತ ಭಯ. ನಾನ್ ಯಾಕ್ಲ ಬೈಲಿ ಅವನಿಗೆ? ಅದೇನೋ ಗಾದೆ ಮಾತೇ ಇಲ್ವಾ, ಕೆಮ್ಮವಳಾದ್ರೂ ನಮ್ಮವಳೆ ವಾಸಿ ಅಂತ. ಯಾವಳನ್ನೋ ಪಿರುತಿ ಮಾಡಿ ಯಾವಳನ್ನೋ ಕಟ್ಕೊಳ್ಳೋದಕ್ಕಿಂತ ನಮ್ಮನೆಯವಳನ್ನೇ ಮದುವೆ ಆಯ್ತೀನಿ ಅಂದ್ರೆ ನನಗೂ ಖುಷಿ ತಾನೆ. ಅಕ್ಕಯ್ಯ, ಒಂದ್ ಕೆಲ್ಸ ಮಾಡಕ್ಕಯ್ಯ, ರುದ್ರ ಬಂದ ತಕ್ಷಣ ನೀನ ನೇರವಾಗಿ ಕೇಳ್ಬಿಡು, ನೀನು ಚಂಚುನ ಪ್ರೀತಿ ಮಾಡ್ತಿದ್ಯಾ ಇಲ್ವಾ ಅಂತ. ಹಂಗೆ ಮಾಡ್ತೀನಿ ಕಡ್ಲ. ನಿನ್ ಮನ್ಸ್ನಾಗ ಏನೈತೆ ಅದನ್ನ ನೇರವಾಗಿ ಹೇಳಿದ್ರೇನೆ ನಿನ್ನ ಅಟ್ಟಿಯೊಳಗೆ ಬಿಟ್ಕೊಳ್ಳೋದು ಅಂತೇನೆ. ನಿಜವಾಗ್ಲೂ ರುದ್ರ ಇವಳಿಗೆ ಉಂಗುರ ಕೊಟ್ನಾ? ಇವಳಿಗೋಸ್ಕರ ಇಷ್ಟೊಂದೆಲ್ಲ ಡೆಕೋರೇಷನ್ಸ್ ಮಾಡ್ಸಿದ್ನಾ? ಅಂದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಸಂಜು, ಇಷ್ಟೊತ್ತಲ್ಲಿ ನೀನ್ ಒಬ್ಳೆ ಹೋಗಿದ್ದ? ಹೌದು, ಅಲ್ಲಿ ಟೀಚರ್ ಅಮ್ಮನೂ ಇದ್ರು. ಟೀಚರ್ ಅಮ್ಮನ? ಹೋ, ಮಾವ ಮತ್ತೆ ಟೀಚರ್ ಅಮ್ಮ ಏನೋ ಮಾತಾಡ್ತಿದ್ರು. ಆಗ ನಾ ಅಲ್ಗೋದ್ನ. ಆಗ ಟೀಚರ್ ಅಮ್ಮನೇ ಹೇಳಿದ್ದು, ನೋಡಿ ನೀವ್ ಪ್ರೀತಿ ಮಾಡ್ತಿರೋ ಹುಡುಗಿ ಬಂದವಳೆ ಅಂತ. ಆಗ್ಲೇ ಮಾವ ನನ್ ಕಡೆ ನೋಡಿದ್ದು. ಟೀಚರ್ ಅಮ್ಮ ಈಟೊತ್ನಾಗ ಅಲ್ಲಿಗೆ ಯಾಕೆ ಬಂದಿದ್ಲು? ಅವಳು ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ಲು. ಅಂದ್ರೆ ನಿಜವಾಗ್ಲೂ ಅಲ್ಲೇನೋ ಆಗಿದೆ. ನಮ್ಮ ರುದ್ರ ಚಂಚಲನ ಇಷ್ಟಪಡ್ತವನೆ ಅಂದ್ರೆ ನಂಗೆ ಯಾಕೋ ನಂಬಕ್ಕೆ ಆಯ್ತಾ ಇಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀವ್ನಾ? ಹಂಗಲ್ಲ, ರುದ್ರನ್ ಸ್ವಭಾವ ಏನು, ಅವ್ನಿಗೆ ಎಂತ ಹುಡುಗಿ ಇಷ್ಟ ಆಯ್ತಾಳೆ ಅಂತ ನಮ್ಗೊಂದು ಅಂದಾಜದೆ. ಆದ್ರೆ ನೀನು ಯಾವ ಕಡೆಯಿಂದನೂ ಆ ಥರ ಕಾಣಕ್ಕಿಲ್ಲ. ಅವೋ ಅವ್ರಿಬ್ರು ಏನೋ ಪಿರುತಿ ಮಾಡಿ ಮದುವೆ ಆಗ್ತೀನಿ ಅಂತವ್ರೆ, ನೀನ್ ಯಾಕೆ ಕಲ್ಲಾಕ್ತೀಯ? ನಾನು ಯಾಕಲ ಕಲ್ಲಾಕ್ಲಿ? ನನ್ನ ಮೊಮ್ಮಗ ಈ ಚಂಚಲನ ಹೆಂಗ್ ಇಷ್ಟಪಡ್ತಾವನೆ ಅಂತ ಒಸಿ ಗೊಂದಲ ಆಯ್ತು ನೋಡಿ. ಅಷ್ಟೆಲ್ಲ ಗೊಂದಲ ಯಾಕೆ? ಇವತ್ತು ನೇರವಾಗೇ ಕೇಳ್ಬಿಡ್ತೀನಿ, ನಿನಗೆ ಚಂಚಲನ ಮೇಲೆ ಪಿರುತಿ ಐತಾ ಇಲ್ವಾ ಅಂತ. ಅಲ್ಲಿಗೆ ಎಲ್ಲ ಸರಿ ಹೋಯ್ತದೆ. ಹಿಂಗಾಗೋಯ್ತು. ಅತಿಯವ ನಿನ್ನ ಬಿಟ್ಟು ನಮ್ಮ ಮದುವೆ ಆಯ್ತವ್ರ. ನಮ್ಗೆ ಈ ನೋವು ತಡ್ಕೊಳಕಾಯ್ತದ. ನೀನ್ ಹೆಂಗಣ ತಡ್ಕೊಂಡಿದೀಯ ಸಂಕಟನ? ಈ ತರ ಮಾತಾಡೋಣ. ಆಗ್ತಾ ಇಲ್ಲ ಕಣ್ರಲ್ಲ, ಆಗ್ತಾ ಇಲ್ಲ. ಗಂಟ್ಲಾಗೆ ಏನೋ ತಗಲಾಕೊಂಡಂಗೆ ಆಯ್ತೈತೆ. ಪಿರಾಣನೆ ಹೊಂಟೋದಂಗೆ ಆಯ್ತೈತೆ ಕಲ್ಲ. ನನ್ನ ಪಿರುದ್ದಿ ಸೋತೋಯ್ತು ಕಲ. ನನ್ನ ಆಸೆ ಕನಸು ಎಲ್ಲ ಸತ್ತೋಯ್ತು ಕಲ. ಈ ಪಿರುತಿ ಮಾಡೋ ನಿನ್ಗೆ ಆ ಟೀಚರ್ ಅಮ್ಮ ಮೋಸ ಮಾಡಬಾರ್ದಾಗಿತ್ತು. ಟೀಚರ್ ಅಮ್ಮ ಮೋಸ ಮಾಡಿಲ್ಲ ಕಲ. ಅವರು ದೇವತೆ ಇದ್ದಂಗೆ. ನಾನೇ ಏನೇನು ಅನ್ಕೊಂಡು ಮೋಸ ಹೋಗ್ಬಿಟ್ಟೆ ಅಣ್ಣ. ಟೀಚರ್ ಅಮ್ಮ ಯಾವತ್ತು ನಿಮ್ಮನ್ನ ಪಿರುತಿ ಮಾಡ್ತೀನಿ ಅಂತ ಹೇಳೇ ಇಲ್ಲ. ನಾನೇ ಏನೋ ತೆಪ್ಪಾಗಿ ತಿಳ್ಕೊಂಡು ಮೋಸ ಹೋಗ್ಬಿಟ್ಟೆ. ರುದ್ರಣ್ಣ, ಈಗಲೂ ಕಾಲ ಮಿತ್ತಿಲ್ಲ ಅಣ್ಣ. ಟೀಚರಮ್ಮ ತನಕ ಹೋಗಿ ಟೀಚರಮ್ಮ ನಾನು ನಿನ್ನ ಪಿರುತಿ ಮಾಡ್ತೀನಿ ಅಂತ ಯಾಕೊಬ್ರಣ್ಣ. ನಾಳೆ ದಿನ ಇನ್ಯಾರ್ದು ಹೆಂಡತಿ ಆಗಿರ್ತಾರೆ ಕಲ. ನಾನು ಹೆಂಗ ಪಿರುತಿ ಹೇಳ್ಕೊಳ್ಳೋದು? ಇಷ್ಟಕ್ಕೂ ಯೋಗ್ಯತೆ ಮೀರಿ ಪಿರುತಿ ಮಾಡಿದ್ದು ನಂದೇ ತೆಪ್ಪು ಕಲ. ಅವ್ರನ್ನ ಮದುವೆ ಆಗೋ ಯೋಗ ಯೋಗ್ಯತೆ ನನಗೆಲ್ಲೈತೆ ಹೇಳು?
ಅವ್ರಂಗೆ ಓದಿದ್ದೀನ ಬರ್ದಿದ್ದೀನ ಸಾಲದಕ್ಕೆ 4 ದೇಶನ ಸುತ್ತಿದ್ದೀನ. ಏನು ಇಲ್ದೆ ಎಬ್ಬೊಟ್ಟುಕಲ್ಲ ನಾನು, ಎಬ್ಬೊಟ್ಟು ಆಕಾಶಕ್ಕೆ ಏಣಿ ಹಾಕಿದ್ರೆ ಹಿಂಗೆ ಆಗೋದು. ನಮ್ಮ ಮನಸ್ಸು ನಮಗೆ ಮೋಸ ಮಾಡೋದು ಅಂದ್ರೆ ಇದೇಕಲ್ಲ. ಹೋಗ್ಬಿಟ್ರು ಟೀಚರಮ್ಮ. ಅವತ್ತು ಅತ್ತೆಯವ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳೇ ಇಲ್ಲ, ಬರೀ ಛತ್ರದೊಳಗೆ ಹೋದೆ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ನಾನು ನಿಮ್ಮಾಗೆ ಅನ್ಕೊಂಡೆ ಆದಿತ್ಯ ನಿಶ್ಚಿತಾರ್ಥ ಇರಬೇಕು ಅಂತ. ಆದ್ರೆ ಅಲ್ಲಿ ಏನ್ ನಡೀತೋ ನಂಗೆ ಸರಿಯಾಗಿ ಗೊತ್ತೇ ಆಗ್ಲಿಲ್ಲ. ನನ್ ಫೋನ್ ಕಳ್ದೋಗಿತ್ತು ಬಾವ, ಅದನ್ನ ಹುಡ್ಕೋದ್ರಲ್ಲಿದ್ದೆ. ಹೋಗ್ಲಿ ಬಿಡಿ ಅತಿಗೆವ, ನನ್ನ ಹಣೆಗೆ ಅವ್ರ ಹೆಸರು ಬರೆದಿಲ್ಲ ಅನ್ನಿಸ್ತದೆ. ಜೀವ ಹೋದಂಗೆ ಆಯ್ತೈತೆ, ಅವನ್ನ ಕಾಯ್ತಿಲ್ಲ, ಸತ್ತೋಗ್ಬಿಡ್ಬೇಕು ಅನ್ನಿಸ್ತೈತೆ. ಅಯ್ಯೋ ಬಾವ ಬಿಡ್ತು ಅನ್ನಿ, ಯಾಕಿಂತ ಮಾತೆಲ್ಲ ಮಾತಾಡ್ತೀರಾ? ಅದ್ಗೆವ ಜೀವನದಾಗೆ ಏನು ಸಿಗ್ಲಿಲ್ಲ ಅಂದ್ರೆ ಬದುಕ್ಬೋದು, ಆದ್ರೆ ಕಿರುತಿನ ಸಿಗ್ಲಿಲ್ಲ ಆದ್ರೆ ಹೆಂಗ್ ಬದುಕಾಗ್ತದೆ? ನನ್ನ ತಮ್ಮ ನಂಜ